ಹಲೋ ಸ್ನೇಹಿತರೆ, ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ಏನು ನನ್ನ ಮನೆ ಅಂದರೆ ನಮ್ಮ ಫ್ಯಾಮಿಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದರಲ್ಲಿ ಗೋಡೆಯ ನಿರ್ಮಾಣದಲ್ಲಿ ಯಾವ ತಪ್ಪುಗಳು ಆಗುವ ಚಾನ್ಸಸ್ ಇದೆ, ಯಾವ್ಯಾವ ತಪ್ಪುಗಳು ಆಗಬಹುದು, ಲೇಬರ್ ಕಡೆಯಿಂದನೂ ಆಗ್ಬೋದು ಅಥವಾ ಇಂಜಿನಿಯರ್ ಕಡೆಯಿಂದನೂ ಆಗ್ಬೋದು, ಯಾರ ಕಡೆಯಿಂದನೂ ಆಗ್ಬೋದು. ಆ ತಪ್ಪುಗಳ ಬಗ್ಗೆ ಒಂದಷ್ಟು ನೀವು ನಮ್ಮ ಮನೆಯಲ್ಲಿ ಏನು ತಪ್ಪಾಯಿತು, ಸೊ ನನ್ನ ಅನುಭವದಲ್ಲಿ ಅಂತಂದರೆ ನಾನು ಒಬ್ಬ ಮನೆಯ ಆ ಲ್ಯಾಂಡಿನ ಓನರ್ ಆಗಿ ಅಥವಾ ಮನೆಯ ಓನರ್ ಆಗಿ ನಾನು ಕೆಲವೊಂದು ತಪ್ಪುಗಳು ನನ್ನ ಅನುಭವದ ಪ್ರಕಾರ ಐಡೆಂಟಿಫೈ ಮಾಡಿದೆ. ಸೊ ಆ ತಪ್ಪುಗಳು ಯಾವ್ದು ಇದೆಲ್ಲವುದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಓಕೆ, ಅದಕ್ಕೂ ಮುಂಚೆ ಕಶ್ಯಪ್ ವ್ಲಾಗ್ಸ್ ಕನ್ನಡ ಚಾನಲ್ ಇದರಲ್ಲಿ ಬರುವಂಥ ಕಂಟೆಂಟ್ಗಳು ಅಥವಾ ವಿಡಿಯೋಗಳು ಏನಿದೆ, ಯಾರೆಲ್ಲ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಬೇರೆ ಯಾರು ರಿಲೇಟಿವ್ಸ್ ಇದ್ರು ಶೇರ್ ಮಾಡಿ, ಜೊತೆಗೆ ಪ್ರತಿಯೊಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಇವತ್ತಿನ ಈ ಕಂಟೆಂಟ್ಗೆ ಬರೋಣ. ಸೊ ಇದೊಂದು ನನ್ನ ಮನೆಯ ಅಂದರೆ ಪ್ಲಿಂತ್ ಮೇಲ್ಗಡೆ ಅಂದರೆ ಫೌಂಡೇಶನ್ ಆದಮೇಲೆ ನಾವೊಂದು 3 ಫೀಟ್ ಅಷ್ಟು ಎಲ್ಲ ಕಡೆ ಗೋಡೆಯ ಒಂದು ನಿರ್ಮಾಣವನ್ನು ಮಾಡಿದ್ದು, ಒಂದು ಸುಂದರವಾದ ಗೋಡೆಯನ್ನು ನಿರ್ಮಾಣ ಮಾಡಿದ್ವಿ. ಓಕೆ, ಒಂದು ಜನರಲಿ ಏನಾಗುತ್ತೆ ಅಂತಂದರೆ, ಈ ಲೇಬರ್ಸಲ್ಲಿ ನಿಮ್ಗೆ ಅನುಭವಕ್ಕೆ ಬಂದಿದೆಯೋ ಅಥವಾ ನಿಮ್ಮ ಯಾರಾದರೂ ಫ್ಯಾಮಿಲಿ ಅಥವಾ ನಿಮ್ಮ ಮನೆಯನ್ನು ಕಟ್ಟಬೇಕಾದ್ರೆ ಈ ಅನುಭವ ಬಂದಿದೆಯಲ್ಲೋ ಗೊತ್ತಿಲ್ಲ. ನಾರ್ಮಲಿ ಲೇಬರ್ಸ್ ಯಾವ್ದಾದ್ರು ಮನೆ ಕೆಲಸ ಶುರು ಮಾಡಿದಾಗ ಒಂದು ಫಸ್ಟಿಗೆ ಒಂದು ಒಳ್ಳೆ ಇಮೇಜಲ್ಲಿ, ಒಂದು ಒಳ್ಳೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಒಂದು ಒಳ್ಳೆ ಇಮೇಜಲ್ಲಿ ಕೆಲಸವನ್ನು ಶುರು ಮಾಡ್ತಾರೆ. ಸೊ ನೋಡಿ, ಇಲ್ಲಿ ನಮಗೆ 3 ಫೀಟ್ ಅಷ್ಟು ಒಂದು ಗೋಡೆ ನಿರ್ಮಾಣವಾಗಿದೆ. ಸೊ ಇಲ್ಲಿ ಅದ್ಭುತವಾಗಿ ಬಂದಿದೆ. ಸೊ ನನ್ನ ಅನುಭವದ ಪ್ರಕಾರ ನಾನು ಚೆಕ್ ಮಾಡಿದಾಗ ಯಾವುದೇ ತುಂಬ ಮಿಸ್ಟೇಕ್ಗಳು ಕಾಣಲಿಲ್ಲ. ಇಟ್ಟಿಗೆ ಮಧ್ಯೆ ಕಂಡಿರುವಂಥ ಪ್ಯಾಕಿಂಗ್ ಆಗಲಿ ಅಥವಾ ಸಂದುಗಳಂತ ಏನು ಹೇಳ್ತೀವಿ ಅದು, ಅಥವಾ ಇಂದ ಬಿಟ್ಟು ಕಾಲಮ್ ಸೈಡಿಂದ ಹೊರಗೆ ಅಥವಾ ಒಳಗೆ ಕಟ್ಟುವಂಥದ್ದು ಏನು ಪಿಲ್ಲರ್ ಅಂತ ಹೇಳ್ತೀವಿ ಅದರಲ್ಲಿ, ಮತ್ತು ಸಿಮೆಂಟು ಮತ್ತು ಮರಳಿನ ಮಿಶ್ರಣ ಆಗಿರ್ಬೋದು, ಅದರ ಮೇಲೆ ಹಾಕಿರುವಂಥ ಬೆಡ್ಗಳಾಗಿರ್ಬೋದು. ಸೊ ಇವೆಲ್ಲ ವಾಟರ್ ಕ್ಯೂರಿಂಗ್ ಇಸ್ ಸಪ್ರೇಟ್ ಬಿಡಿ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಸೊ ಅದನ್ನು ಒಂದು ಒಳ್ಳೆ ವಾಟರ್ ಕ್ಯೂರಿಂಗ್, ಇದು ಮಳೆಗಾಲದಲ್ಲಿ ನಿರ್ಮಾಣವಾಗಿರೋದ್ರಿಂದ ತುಂಬ ಅಚ್ಚುಕಟ್ಟಾಗಿ ವಾಟರ್ ಕ್ಯೂರಿಂಗ್ ಆಗಿದೆ ಆ ಟೈಮಲ್ಲಿ, ಪದೇ ಮಳೆ ಬರೋದ್ರಿಂದ. ಮತ್ತು ಕೂಡ ನೋಡಿ, ಇಲ್ಲಿ ನಾವೇನು ಕೆಸರು ಮಣ್ಣು ಮಾಡಿದ್ದು ಫೌಂಡೇಶನಲ್ಲಿ ತುಂಬ ಕೆಸರಾಗಿದೆ. ಆಲ್ಮೋಸ್ಟ್ ಒಂದು ಕಾಲಿಟ್ಟರೆ 1.5 ಫೀಟ್ ಅಷ್ಟು ಹುಗಿತಾ ಇತ್ತು, ಅಂದರೆ ಕಾಲಷ್ಟು ಡೀಪಾಗಿ ಹೋಗ್ತಾ ಇತ್ತು. ಅಂಥ ಸಿಚುವೇಶನಲ್ಲಿ ಕೂಡ ಹಲಿಗೆಗಳನ್ನು ಹಾಕಿಕೊಂಡು ಕಬ್ಬಿಣದ ಶೀಟ್ಗಳನ್ನ ಹಾಕ್ಕೊಂಡು ಕೆಲಸ ಮಾಡಿದರೆ ತುಂಬ ನೀಟಾಗಿ ಬಂದಿದೆ. ಬಟ್ ಏನಾಗ್ತು, ಹೋಗ್ತಾ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರಲ್ಲಿ ಅಥವಾ ಗ್ರೌಂಡ್ ಫ್ಲೋರಲ್ಲಿ ಮತ್ತುಳಿದಂಥ ಗೋಡೆಗಳು 3 ಫೀಟ್ಗಿಂತ ಮೇಲ್ಗಡೆ ಹೋಗ್ತಾ ಕ್ವಾಲಿಟಿಯಲ್ಲಿ ತುಂಬ ಕಡಿಮೆ ಆಗ್ತಾ ಹೋಯಿತು. ಲೇಬರ್ಸ್ ತಮ್ಮ ಕೆಲಸವನ್ನು ಉಳಿಸ್ಕೊಳ್ಳಲು ಫಸ್ಟಿಗೆ ಸೈಟಿಗೆ ಯಾವುದೇ ಸೈಟಿಗೆ ಎಂಟ್ರಿ ಕೊಟ್ಟಾಗ ಸೊ ಒಂದು ಒಳ್ಳೆ ಕ್ವಾಲಿಟಿಯಿಂದ ಕೆಲಸ ಮಾಡ್ತಾರೆ, ಒಂದು ಒಳ್ಳೆ ಕ್ವಾಲಿಟಿಯಿಂದ. ಯಾಕೆಂದರೆ ಆ ಬಿಲ್ಡಿಂಗ್ ಕೆಲಸಗಳು ನನಗೆ ಸ್ಫೂರ್ತಿ ಸಿಗಲಿ ಅಂತ. ಸ್ವಲ್ಪ ಸ್ಟಾರ್ಟ್ ಆದಮೇಲೆ ಒಂದು ಅರ್ಧಂಬರ್ಧ ಕೆಲಸ ಆದಮೇಲೆ ಬೇರೆ ಲೇಬರ್ಗಳು ಬರೋದಕ್ಕೆ ಇಷ್ಟಪಡಲ್ಲ, ಅವರಿಗೆ ನಾವು ಮಾಡಿಸ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟಿಗೆ ಅವರನ್ನು ನಾವು ದೂರ ಇಡಬಾರ್ದು ಅನ್ನೋದಕ್ಕೋಸ್ಕರ ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ಒಂದು ಒಳ್ಳೆ ಕ್ವಾಲಿಟಿಯಿಂದ ಕೆಲಸ ಶುರು ಮಾಡ್ತಾರೆ. ಇವೆಲ್ಲ ಸಣ್ಣ ಪುಟ್ಟ ಕೀ ಪಾಯಿಂಟ್ಗಳು, ಇದು ವರ್ಕಿಂಗ್ ಲೆವೆಲಲ್ಲಿ ಮಾಡುವಂಥದ್ದು. ಸೊ ನಾವು ಯಾವುದೇ ಕಾರಣಕ್ಕೂ ಫಸ್ಟ್ ಕೆಲಸ ನೋಡಿ ನಾವು ಅವ್ರ ಬಗ್ಗೆ ಬೇರೆ ಕಡೆ ಹೊಗಳುವಂಥದ್ದಾಗಲಿ, ಅವ್ರ ಬಗ್ಗೆ ಒಳ್ಳೆ ಮಾತಾಡುವಂಥದ್ದಾಗಲಿ ಇದು ಮಾಡಿದ್ರೆ ತಪ್ಪು ಅನಿಸುತ್ತೆ. ನಾನು ಇದನ್ನು ಒಳ್ಳೆ ಹೊಗಳಿಕೆಯನ್ನು ಮಾತಾಡಿ ಮತ್ತೆ ನನ್ನ ಮನೆ ನಾನು ಮುಂದೆ ವೀಡಿಯೋ ತೋರಿಸ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಂತೆಂಥ ಮಿಸ್ಟೇಕ್ಗಳು ಆಗಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಫಸ್ಟಿಗೆ ಒಂದು ವಿಡಿಯೋ ನೋಡೋಣ, ಒಂದು 5 to 10 ಸೆಕೆಂಡ್ ನೋಡಿಬಿಡಿ, ನಿಮಗೆ ಗೊತ್ತಾಗುತ್ತೆ ಏನೇನು ಮಿಸ್ಟೇಕ್ ಇದೆ ಅಂತ ಅಂದ್ಬಿಟ್ಟು. ಅವರು ಓಕೆ, ಐ ಥಿಂಕ್ ಎನಫ್ ಅನಿಸುತ್ತೆ. ಸೊ ನೋಡಿ, ಇಲ್ಲೊಂದು ಸ್ಲ್ಯಾಬ್ ಬಂದಿದೆ, ಗ್ರೌಂಡ್ ಫ್ಲೋರ್ ಸ್ಲ್ಯಾಬ್ ಬಂದಿದೆ. ಸ್ಲ್ಯಾಬ್ ಮೇಲ್ಗಡೆ ಗೋಡೆಯನ್ನು ಕಟ್ಟಬೇಕು, ಗೋಡೆಯ ನಿರ್ಮಾಣವನ್ನು ಮಾಡಬೇಕು. ಆ ಟೈಮಲ್ಲಿ ಈ ಕಾಲಮನ್ನು ರೆಫರೆನ್ಸ್ ಇಟ್ಕೊಂಡು ಒಂದು ದಾರವನ್ನು ಕಟ್ಟಿ ಮುಖಾಂತರ ಫಸ್ಟ್ ಇಟ್ಟಿಗೆಗಳನ್ನ ಇಡ್ತಾರೆ, ಫಸ್ಟ್ ಬ್ರಿಕ್ಗಳನ್ನು ಇಡ್ತಾರೆ. ಸೊ ಇಲ್ಲಿ ಏನಾಗಿದೆ, ನಿಮಗೆ ಇಮೇಜಲ್ಲಿ ಪೂರ್ತಿ ಕ್ಲಾರಿಟಿ ಸಿಗಲ್ಲ. ಆನ್ ಸೈಟಲ್ಲಿ ನಾವು ವ್ಯೂ ಮಾಡಿದಾಗ, ಅಂದರೆ ನಾವು ಡೈಲಿ ನೋಡ್ತಾ ಇರ್ತೀವಿ, ಸೊ ಚೆಕ್ ಮಾಡಿದಾಗ ಸೊ ಈ ಕಾಲಮಿಂದ ಸೊ ಒಂದಷ್ಟು ಅಥವಾ ಸ್ಲ್ಯಾಬಿಂದ ಕಾಲಮು ಜೊತೆಗೆ ಈ ಇಟ್ಟಿಗೆಗಳು ಫಸ್ಟ್ ಇಟ್ಟಿರುವಂಥ ಇಟ್ಟಿಗೆಗಳು 1/4 ಇಂಚಷ್ಟು ಹೊರಗಡೆ ಬಂದಿದೆ. ಸೊ ಏನಿದೆ ಸ್ಲ್ಯಾಬ್ ಇದನ್ನ ಸೈಡ್ ಸರ್ಫೇಸ್ ಏನಿದೆ ಅದರಿಂದ ಹೊರಗಡೆ ಬಂದಿದೆ. ಆಮೇಲೆ ಅದನ್ನು ಮಿಸ್ಟೇಕ್ ಗೊತ್ತಾಗಿ ಸೊ ಏನು ಮಾಡಿದ್ದಾರೆ, ಅದನ್ನು ಒಂದಷ್ಟು ಸಿಮೆಂಟ್ ಪ್ಯಾಚ್ ಅಂದರೆ ಸಿಮೆಂಟ್ ಏನಿದೆ ಸಾರಣ ಏನಿದೆ ಒಂದಷ್ಟು ಮಾಡಿದ್ದಾರೆ. ಅಂದರೆ ಸಾರಣ ಪ್ಲಾಸ್ಟಿಂಗ್ ಥರ ಒಂದಷ್ಟು ಉಳಿದಿರುವಂಥ ಗಾರೆಯನ್ನು ಅಲ್ಲಿಗೆ ಪ್ಲಾಸ್ಟರ್ ಮಾಡಿದ್ದಾರೆ. ಸೊ
ಇದು ಏನಾಗುತ್ತೆ ನಮಗೆ ಇದರಿಂದ ಅಂತ ದೊಡ್ಡ ಪ್ರಾಬ್ಲಮ್ ಅಂತಲ್ಲ. ಸೊ ನೆಕ್ಸ್ಟ್ ನಾವು ಈ ಏರಿಯಾದಲ್ಲಿ ಗಾರೆ ಮಾಡಬೇಕಾದ್ರೆ ತುಂಬ ಹೆವಿ ಕ್ವಾಂಟಿಟಿ ನಮಗೆ ಬೇಕಾಗುತ್ತೆ. ಸೊ ಅದರ ಥಿಕ್ನೆಸ್ ಬಂದುಬಿಟ್ಟು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಥ ಟೈಮಲ್ಲಿ ಇಲ್ಲಿ ನಾವು ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ. ನೀವು ನೋಡ್ಬೋದು ನೋಡಿ. ಓಕೆ, ಸೊ ಇಲ್ಲಂತೂ ಕಾಣುತ್ತೆ ನಿಮಗೆ, ಕೆಳಗಡೆನೂ ಅಷ್ಟೇ ತುಂಬ ದಪ್ಪವಾಗಿ ಮೆತ್ತಿದ್ದಾರೆ ನೋಡಿ. ನೋಡಿ ಈ ಜಾಗದಲ್ಲಿ. ಓಕೆ, ಇದು ಲಿಂಟಲ್ ಮೇಲ್ಗಡೆ ಕೂಡ ಅದೇ ತಪ್ಪುಗಳನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ ಒಳ್ಳೆ ತುಂಬ ದಪ್ಪವಾಗಿ, ಅಂದರೆ ಇಮೇಜಲ್ಲಿ ಅಂತ ಕ್ಲಾರಿಟಿ ಇಲ್ಲ ವಿಡಿಯೋದಲ್ಲಿ. ಸೊ ತುಂಬ ದಪ್ಪವಾಗಿ ಮೆತ್ತಿದ್ದಾರೆ. ಈ ಥರದ ಮಿಸ್ಟೇಕ್ಗಳು ತುಂಬ ಆಗ್ತಾ ಹೋಗುತ್ತೆ. ಸೊ ಕಟ್ಟಬೇಕಾದ್ರೆ ಮನೆಯನ್ನು ನಿರ್ಮಾಣದಲ್ಲಿ ಅಥವಾ ಯಾವುದೇ ವಾಲ್ ನಿರ್ಮಾಣದಲ್ಲಿ, ಸೊ ಆ ಟೈಮಲ್ಲಿ ಮನೆ ಬಿಲ್ಡಿಂಗ್ ಆ ಟೈಮಲ್ಲಿ ಹಾಜರಾತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ ಒಂದು ವಿಡಿಯೋ ನೋಡಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಅರ್ಧ ಇಂಚಷ್ಟು ಸ್ಲ್ಯಾಬಿಂದ ಹೊರಗಡೆ ಬಂದಿದೆ ಇಟ್ಟಿಗೆ, ಅರ್ಧ ಇಂಚಷ್ಟು ನೋಡಿ. ಒಂದು ಕೀ ಪಾಯಿಂಟ್ ನಿಮಗೆ ಇಲ್ಲಿ ತುಂಬ ಜನ ನೀವು ಅನ್ಕೊಬೋದು ಈ ಸ್ಲ್ಯಾಬಲ್ಲೇ ದೋಷ ಇದೆ, ಸ್ಲ್ಯಾಬೇ ಒಳಗಡೆ ಇದೆ ಅಂತ ಅನ್ಕೊಂಡಿರ್ತೀವಿ. ನಾರ್ಮಲಿ ಸ್ಲ್ಯಾಬಲ್ಲಿ ಆ ಥರ ಆಗಲ್ಲ. ನಿಮ್ಗೆ ಏನಾಗುತ್ತೆ, ಸೈಡ್ ಹಲಿಗೆ ಹೊಡೆದಾಗ ನೀವು ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಅಥವಾ ಪ್ರಾಪರಾಗಿ ಹಲಿಗೆ ಹೊರಗಡೆ ಹೋಗದೇ ಇರೋ ಥರ ಏನಾದ್ರು ಕೊಟ್ಟಿದ್ರೆ ಅದು ಅಲ್ಲಿಗೆ ಅಲೈನ್ ಆಗುತ್ತೆ. ಇಲ್ಲಾಂದರೆ ತುಂಬ ಮ್ಯಾಕ್ಸಿಮಮ್ ಟೈಮ್ ಏನಾಗುತ್ತೆ, ಹಲಿಗೆ ಹೊರಗಡೆ ಬರುವಂಥದ್ದೇ ಜಾಸ್ತಿ. ಎಲ್ಲಿ ಹಲಿಗೆ ಹೊಡೆದಿರ್ತಾರೆ ಅದಕ್ಕಿಂತ ಹೊರಗಡೆ ಬರುವಂಥದ್ದೇ ಜಾಸ್ತಿ. ಸೊ ಅಲ್ಲಿ ನಿಮಗೆ ಒಂದು 1/4 ಇಂಚು ಅಥವಾ 10 mm 15 mm ಅಥವಾ ಒಂದು 50 mm ಹೊರಗಡೆ ಬಂದಿರೋ ಚಾನ್ಸ್ ಜಾಸ್ತಿ ಇರುತ್ತೆ. ಈ ಥರ ಒಳಗಡೆ ಹೋಗುವಂಥದ್ದು ತುಂಬ ಕಡಿಮೆ ಇರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ದೋಷವಾಗಿರುವಂಥದ್ದು ಎಲ್ಲಿ, ಈ ಇಟ್ಟಿಗೆ ಕಟ್ಟಬೇಕಾದ್ರೆ ನಾವೇನು ವಾಲ್ಗೆ ಬ್ರಿಕ್ಕನ್ನು ಏನು ಕಟ್ತೀವಿ ಅಲ್ಲಿ ದೋಷ ಆಗಿರುವಂಥದ್ದು ನೋಡಿ. ಆಲ್ಮೋಸ್ಟ್ ಅರ್ಧ ಇಂಚಷ್ಟು ವ್ಯತ್ಯಾಸ ಕಾಣುತ್ತೆ. ಇದು ಪ್ಲಾಸ್ಟ್ರಿಂಗಲ್ಲಿ ತುಂಬ ಸರಿ ಮಾಡಬೇಕಾಗತ್ತೆ. ಇಲ್ಲಿ ಪದೇ ಪದೇ ಅವನು ಪ್ಲಾಸ್ಟ್ರಿಂಗ್ ಹೊಡಿತಾ ಇರ್ತಾನೆ, ಕೆಳಗೆ ಉದುರಿ ಬೀಳ್ತಾ ಇರುತ್ತೆ. ಸೊ ಇಲ್ಲಿ ಮತ್ತೆ ನಾವು ಈ ಸರ್ಫೇಸನ್ನು ನಾವೊಂದು ಏನು ಹೇಳಿ ರಫ್ ಸರ್ಫೇಸ್ ಮಾಡಬೇಕಾಗತ್ತೆ, ಒಂದಷ್ಟು ಗಚ್ಚುಗಳನ್ನ ಮಾಡಬೇಕಾಗತ್ತೆ ಮಲೆನಾಡು ಭಾಷೆಯಲ್ಲಿ ಹೇಳೋದು ಅಂತಂದರೆ. ಸೊ ಈ ಥರದನ್ನು ಕರೆಕ್ಷನನ್ನು ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ಅಂಥ ಏರಿಯಾದಲ್ಲಿ ನಾವು ಪ್ಲಾಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಇಲ್ಲೂ ನೋಡಿ ನಿಮಗೆ ಅಂಥ ಪ್ರಾಪರಾಗಿ ನಿಮಗೆ ಪ್ಯಾಕಿಂಗ್ ಆಗಲಿಲ್ಲ. ಸೊ ಇದು ಬಿಡಿ, ಕೆಳಗಡೆ ಸ್ಲ್ಯಾಬ್ ಕೆಳಗಡೆ ನಿಮಗೆ ಕಟ್ಟಿರುವಂಥದ್ದು. ಸೊ ಹಾಗಾಗಿ ನಾವು ಇಲ್ಲಿ ಕರೆಕ್ಟಾಗಿ ಪ್ಯಾಕಿಂಗ್ ಮಾಡೋದಿಲ್ಲ, ಕೆಳಗಡೆ ಬಿಟ್ಬಿಡಿ. ಸೊ ಮೇಲ್ಗಡೆ ನೀವು ನೋಡ್ಬೋದು, ಮೇಲ್ಗಡೆ ಎಕ್ಸಾಂಪಲ್ ಇಂತಲ್ಲಿ ನೋಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಇಲ್ಲಿ ನಿಮಗೆ ಏನಿದೆ ಇಟ್ಟಿಗೆ ಮೇಲೆ ಪ್ಯಾಕಿಂಗ್ ಕರೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಸ್ವಲ್ಪ ಕಠಿಣ ಇದೆ. ಸೊ ನಾವು ಒಪ್ಕೊಳ್ಳುವಂಥದ್ದು, ಯಾಕಂದರೆ ಇದು ಸ್ಲ್ಯಾಬ್ ಆದಮೇಲೆ ಕೆಳಗಡೆ ಕಟ್ಟಿರುವಂಥದ್ದು. ಸೊ ಅಂಥ ಕಷ್ಟ ಏನಿಲ್ಲ, ಇದನ್ನು ಅವರು ಮಾಡಲೇಬೇಕಾಗುತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇಲ್ಲಿ ನೋಡಿ ಪ್ರಾಪರ್ ಆದಂಥ ಪ್ಯಾಕಿಂಗ್ ಆಗಲಿಲ್ಲ. ಓಕೆ, ಸೊ ಇದೊಂದು ಪ್ಯಾರಾಪೆಟ್ ವಾಲ್, ಲಾಸ್ಟ್ ಬಿಲ್ಡಿಂಗ್ ಮೇಲ್ಗಡೆ ಪ್ಯಾರಾಪೆಟ್ ವಾಲ್ ಮಾಡಿರುವಂಥದ್ದು. ಸೊ ಇಲ್ಲೂ ಅಂಥ ತೊಂದರೆ ಅಂತ ಆಗಲಿಲ್ಲ, ಮಿಸ್ಟೇಕ್ಗಳು ಅಂತ ಕಾಣಲಿಲ್ಲ. ಬಟ್ ನೋಡಿ ಇಲ್ಲೊಂದು ಕೀ ಪಾಯಿಂಟ್, ಸಣ್ಣ ಕೀ ಪಾಯಿಂಟ್. ಸೊ ಇಲ್ಲಿ ನೋಡಿ ಈ ಥರದ ಏರ್ ಕ್ರ್ಯಾಕ್ ಬಂದಿದೆ. ಅಂದರೆ ಇಟ್ಟಿಗೆ ಮಧ್ಯ ಏನಿದೆ, ಇದು ನಿಮ್ಮ ಅನುಭವಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ. ಸೊ ನಾನು ಇಂಥ ಕ್ರ್ಯಾಕ್ ಬಂದಲ್ಲಿ ನಾನು ಕೆಲವು ಕಡೆ ತುಂಬ ಟ್ಯಾಪ್ ಮಾಡಿ ನೋಡಿದ್ದುಂಟು. ಒಳಗಡೆ ಟೋಲ್ಡಿರುತ್ತೆ, ಅಂದರೆ ಪ್ರಾಪರಾಗಿ ಬಿಟ್ವೀನ್ ಇಟ್ಟಿಗೆ, ಅಂದರೆ ಎರಡು ಇಟ್ಟಿಗೆ ಮಧ್ಯೆ ನಿಮಗೆ ಫಿಲ್ ಆಗಿರಲ್ಲ ಪ್ರಾಪರಾಗಿ. ಸೊ ಅಂಥ ಕಡೆ ನಿಮಗೆ ಕ್ರ್ಯಾಕ್ ಬಂದಿರೋ ಚಾನ್ಸಸ್, ಅಂದರೆ ಕ್ರ್ಯಾಕ್ ಬಂದೇ ಬರುತ್ತೆ. ಸೊ ಅಲ್ಲಿ ಮಿಸ್ಟೇಕ್ ಏನಂದರೆ ಫಿಲ್ ಆಗದಿರುವಂಥದ್ದು, ಈ ಥರದ ಮಿಸ್ಟೇಕ್ಗಳಾಗುತ್ತೆ. ಮತ್ತು ನೋಡಿ ವಾಟರ್ ಕ್ಯೂರಿಂಗ್ ತುಂಬ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಮಿನಿಮಮ್ ಒಂದು ಗೋಡೆಗೆ ಕಟ್ಟಿದ ಮೇಲೆ ಒಂದು 7-8 ದಿವಸ ಕೂಡ ನೀವು ವಾಟರ್ ಕ್ಯೂರಿಂಗ್ ಮಾಡಲೇಬೇಕಾಗುತ್ತೆ. ಅದರಲ್ಲೂ ನೀವು ಸಿಮೆಂಟ್ ಸಾಲಿಡ್ ಇಟ್ಟಿಗೆ ಯೂಸ್ ಮಾಡ್ತಾಯಿದ್ದೀರ ಅಂದರೆ ಒಂದು ಒಳ್ಳೆ ವಾಟರ್ ಕ್ಯೂರಿಂಗ್ ಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಒಂದಷ್ಟು ಪಸೆ ಇದೆ, ಹಾಗೆ ಸಿಮೆಂಟಿನ ಕಲರಲ್ಲಿ ಕೂಡ ಚೇಂಜಸ್ ಆಗಿದೆ. ನಾವು ಒಂದು 7-8 ದಿನ ಒಂದು ಕಂಟಿನ್ಯೂ ಆಗಿ ಡೈಲಿ 1 or 2 times ಒಂದು ಒಳ್ಳೆ ವಾಟರ್ ಕ್ಯೂರಿಂಗ್ ಮಾಡಿದ್ದೀವಿ. 1 time ಮಾಡಿದಾಗಲಂತೂ ಕಂಪ್ಲೀಟ್ ಅಂದರೆ ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಮಾಡ್ತಾಯಿದ್ದೆ, 1 time ಅಂತೂ ಮಾಡ್ತಾ ಇರಲಿಲ್ಲ. ಮಿನಿಮಮ್ ಒಂದು 2-3 ಸರಿ 1 hour ರಿಪೀಟ್ ಮಾಡ್ತಾಯಿದ್ದೆ, 2-3 ಸರಿ. ಸೊ ಹಾಗಾಗಿ ಒಂದು ಒಳ್ಳೆ ವಾಟರ್ ಕ್ಯೂರಿಂಗ್ ಆಗಿದೆ. ಇನ್ನು ಇಮೇಜಲ್ಲಿ ನೋಡ್ಕೊಂಡೋಣ. ಸೊ ಇದು ನಾನು ಆಗ ನೋಡಿದಂತೆ ಒಂದು ಒಳ್ಳೆ ಬ್ಯೂಟಿಫುಲ್ಲಾಗಿ ಬಂದಿರುವಂಥದ್ದು ಇದು. ಸೊ ಇನ್ನೊಂದು ನೋಡಿ ಮಿಸ್ಟೇಕ್, ಇಲ್ಲಿ ನೋಡಿ. ಸೊ ಇಲ್ಲಿ ನೋಡಿ ಒಂದು ಅರ್ಧ ಇಂಚಷ್ಟು ಲೆಫ್ಟಲ್ಲಿ ಹೈಟ್ ಇದೆ, ಇಲ್ಲಿ ಡೌನ್ ಇದೆ. ಸೊ ಇದನ್ನು ಲೇಬರ್ ವಾಟರ್ ಕರೆಕ್ಟಾಗಿ ಮಾಡ್ಬೋದಿತ್ತು, ಚಾನ್ಸಸ್ ಇತ್ತು.
ಇಲ್ಲಿ ಏನಾಗಿದೆ, ಸ್ಲ್ಯಾಬಲ್ಲಿ ನಾವು ನಿರ್ಮಾಣದಲ್ಲಿ ಮಧ್ಯದಲ್ಲಿ ಅರ್ಧ ಇಂಚು ವಾಟರ್ ಫ್ಲೋಗಂತ ಎತ್ತರ ಇಟ್ಟಿದ್ದೀವಿ, ಸೈಡಲ್ಲಿ ಅರ್ಧ ಇಂಚು ಡೌನ್ ಇಟ್ಟಿದ್ದೀವಿ. ಬಟ್ ಲೇಬರು ಈ ಬ್ರಿಕ್ಕನ್ನು ಕಟ್ಟಬೇಕಾದ್ರೆ, ಈ ಬ್ರಿಕ್ಗಳನ್ನು ಕಟ್ಟಬೇಕಾದ್ರೆ ಸೊ ಅವನೇನು ಮಾಡಬೇಕಿತ್ತು, ಇದನ್ನು ಕರೆಕ್ಟಾಗಿ ಮೇಲ್ಗಡೆ ವಾಟರ್ ಲೆವೆಲ್ ಮಾಡಬೇಕಿತ್ತು. ವಾಟರ್ ಲೆವೆಲ್ ಮಾಡಲಿಲ್ಲ. ಸೊ ಈ ಥರದ ಮಿಸ್ಟೇಕ್ಗಳಾಗ್ತವೆ. ಸೊ ಈ ಟೈಮಲ್ಲಿ ನೀವು ಅದನ್ನು ನಿತ್ತು ಮಾಡಿಸಿದರೆ ತುಂಬ ನಿಮ್ಮ ಬಿಲ್ಡಿಂಗಲ್ಲಿ ಕ್ವಾಲಿಟಿ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇಲ್ಲೂ ಕೂಡ ನೋಡಿ ಸ್ವಲ್ಪ ಮೇಲ್ಗಡೆ ವ್ಯತ್ಯಾಸಗಳು ಕಾಣುತ್ತೆ, ಇಟ್ಟಿಗೆ ಮೇಲ್ಗಡೆ. ಓಕೆ, ಇದು ಕೂಡ. ಸೊ ಇನ್ನೊಂದು ಏನಂದರೆ, ಈ ಕಾಲಮ್ಗಳು ಬಂದಲ್ಲಿ ಸೊ 4 ಸೈಡು ಇಟ್ಟಿಗೆಗಳನ್ನ ಕಟ್ತಾರೆ, ಆಮೇಲೆ ಸಣ್ಣ ಸಣ್ಣ ಹಲಿಗೆಯಿಂದ ಹೊಡೆದು ಅದಕ್ಕೆ M20 ಗ್ರೇಡ್ ಕಾಂಕ್ರೀಟನ್ನು ಫಿಲ್ ಮಾಡ್ತಾರೆ. ಸೊ ನಾರ್ಮಲಿ ಅಲ್ಲಿ ಏನು ಮಾಡ್ತಾರೆ, ಕೆಲವು ಈ ಗೋಡೆ ನಿರ್ಮಾಣದಲ್ಲಿ ಪ್ರಾಪರಾಗಿ ಅಲ್ಲಿ ಇದು ಮಾಡಲ್ಲ, ಕ್ಲೋಸ್ ಮಾಡಲ್ಲ. ಸೊ ಆ ಕಡೆ ಈ ಕಡೆ ಅರ್ಧ ಇಟ್ಟಿಗೆ ಕಟ್ಟುವಂಥದ್ದು, ಈ ಥರದ ವ್ಯತ್ಯಾಸಗಳಾಗ್ತವೆ. ಸೊ ಅಂಥಲ್ಲಿ ಏನಾಗುತ್ತೆ, ನಿಮಗೆ ಈ ಕಾಲಮ್ಗೆ ಅಥವಾ ಪಿಲ್ಲರ್ಗೆ ಕಾಂಕ್ರೀಟಿನ ಪ್ರಮಾಣ ತುಂಬ ಜಾಸ್ತಿ ಬೇಕಾಗುತ್ತೆ. ಸೊ ಅದೊಂದು ನೋಡ್ಕೊಳ್ಳಿ. ಯಾವುದೇ ನನಗೆ ಇಮೇಜ್ಗಳು ಸಿಗಲಿಲ್ಲ. ಓಕೆ, ಐ ಥಿಂಕ್ ಆಲ್ಮೋಸ್ಟು ಎಲ್ಲ ಪಾಯಿಂಟ್ಗಳನ್ನು ಕವರ್ ಮಾಡಿದ್ದೀನಿ ಅನಿಸುತ್ತೆ ಈ ಒಂದು ನನ್ನ ಮನೆ ನಿರ್ಮಾಣದಲ್ಲಿ. ಸೊ ಇನ್ನೂ ಏನಾದರೂ ಮಿಸ್ ಆಗಿದ್ರೆ ಪಾಯಿಂಟ್ಗಳು ಮುಂದಿನ ವೀಡಿಯೋಗಳಲ್ಲಿ ಯಾವುದಾದ್ರೂ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್ ಬಾಯ್.